ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ದೇವಾಲಯಗಳು, ಕಟ್ಟಡಗಳು ಮತ್ತು ಅವುಗಳನ್ನು ಕಟ್ಟಿಸಿದಂಥ ರಾಜರುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ಪ್ರಮುಖ ದೇವಾಲಯಗಳು, ಕಟ್ಟಡಗಳು ಮತ್ತು ಅವುಗಳನ್ನು ಕಟ್ಟಿಸಿದಂಥ ರಾಜರುಗಳು. ಮೊದಲನೇದಾಗಿ ಎಲ್ಲೋರದ ಕೈಲಾಸ ದೇವಾಲಯ ಅಥವಾ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟರ ದೊರೆಯಾದಂಥ 1ನೇ ಕೃಷ್ಣನು ಈ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸ್ತಾನೆ. ಇನ್ನು ಗಂಗೈಕೊಂಡ ಚೋಳಪುರದಲ್ಲಿ ಚೋಳೇಶ್ವರ ದೇವಾಲಯವನ್ನು ಚೋಳರ ಪ್ರಸಿದ್ಧ ದೊರೆಯಾದಂಥ 1ನೇ ರಾಜೇಂದ್ರ ಚೋಳನು ಈ ಬೋಳೇಶ್ವರ ದೇವಾಲಯವನ್ನು ಕಟ್ಟಿಸ್ತಾನೆ. ಇನ್ನು ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ಆಗಿರ್ಬೋದು, ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ಹೊಯ್ಸಳರ ಪ್ರಸಿದ್ಧ ದೊರೆಯಾದಂಥ ಬಿಟ್ಟಿದೇವ ತಲಕಾಡುಗೊಂಡ ಎಂಬ ಬಿರುದಾಂಕಿತನಾದಂಥ ವಿಷ್ಣುವರ್ಧನ ಏನು ಮಾಡ್ತಾನೆ, ಕಟ್ಟಿಸ್ತಾನೆ. ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನ ಚನ್ನಕೇಶವ ದೇವಾಲಯ ಹಾಗೂ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯನ ಹೊಯ್ಸಳರ ಪ್ರಸಿದ್ಧ ದೊರೆಯಾದಂಥ ವಿಷ್ಣುವರ್ಧನ ಕಟ್ಟಿಸ್ತಾನೆ. ಇನ್ನು ಕುತುಬ್ ಮಿನಾರ್, ಈ ಒಂದು ದೆಹಲಿಯ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಮತ್ತು ಅದನ್ನು ಪೂರ್ಣಗೊಳಿಸಿದವರು ಯಾರು ಅಂದರೆ, ಈ ಕಟ್ಟಡವನ್ನು ಪ್ರಾರಂಭ ಮಾಡಿದವರು ಗುಲಾಮಿ ಸಂತತಿಯ ಸ್ಥಾಪಕನಾದಂಥ ಕುತುಬುದ್ದೀನ್ ಐಬಕ್ ಸ್ಥಾಪನೆ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಕಟ್ಟಡವನ್ನು ಇವರ ನಂತರದ ದೊರೆಯಾದಂಥ ಇಲ್ತಮಷ್ ಅವರು ಕುತುಬ್ ಮಿನಾರನ್ನು ಪೂರ್ಣಗೊಳಿಸ್ತಾರೆ. ಇನ್ನು ಹಂಪಿಯ ಅಜರ ರಾಮಸ್ವಾಮಿ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಒಂದು ಸಂಗಮ ವಂಶದ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಏನಿದ್ದಾರೆ ಅವರು ಈ ಹಂಪಿಯ ಅಜರ ರಾಮಸ್ವಾಮಿ ದೇವಾಲಯವನ್ನು ಕಟ್ಟಿಸ್ತಾರೆ. ಇನ್ನು ಕಲಬುರ್ಗಿಯ ಜಾಮಿ ಮಸೀದಿಯನ್ನು ಬಹುಮನಿ ಸುಲ್ತಾನರ ಚಕ್ರವರ್ತಿಯಾದಂಥ ಮಹಮ್ಮದ್ ಶಾ ಏನು ಮಾಡ್ತಾರೆ, ಕಟ್ಟಿಸ್ತಾರೆ ಕಲಬುರ್ಗಿಯ ಜಾಮಿ ಮಸೀದಿಯನ್ನು. ಇನ್ನು ವಿಜಯಪುರದ ಗೋಳಗುಮ್ಮಟ ಏನು ವಿಶ್ವವಿಖ್ಯಾತವಾದಂಥ ಗೋಲ್ ಗುಂಬಜ್ ಅಥವಾ ಗೋಳಗುಮ್ಮಟ ಏನಿದೆ, ಇದನ್ನು ಆದಿಲ್ ಶಾಹಿಗಳ ದೊರೆಯಾದಂಥ ಮೊಹಮ್ಮದ್ ಆದಿಲ್ ಶಾ ಏನು ಮಾಡ್ತಾರೆ, ಕಟ್ಟಿಸ್ತಾರೆ. ವಿಜಯಪುರದ ಗೋಳಗುಮ್ಮಟವನ್ನು ಮೊಹಮ್ಮದ್ ಆದಿಲ್ ಶಾ ಕಟ್ಟಿಸ್ತಾರೆ. ಇನ್ನು ದೆಹಲಿಯ ಕೆಂಪುಕೋಟೆ, ಮೋತಿ ಮಹಲ್ ಹಾಗೂ ದೆಹಲಿಯ ಆಗ್ರಾದಲ್ಲಿರುವಂಥ ತಾಜ್ ಮಹಲನ್ನು ಶಾಜಹಾನ್ ಕಟ್ಟಿಸ್ತಾನೆ. ಅದರಲ್ಲೂ ಕೂಡ ಪ್ರೇಮ ಸಂಕೇತವಾದಂಥ ತಾಜ್ ಮಹಲನ್ನು ತನ್ನ ಹೆಂಡತಿ ಮುಮತಾಜ್ ಮಹಲ್ಗಳ ನೆನಪಿಗೋಸ್ಕರ ಶಾಜಹಾನ್ ಏನು ಮಾಡ್ತಾನೆ, ಆ ಒಂದು ತಾಜ್ ಮಹಲ್ನ ಕಟ್ಟಿಸ್ತಾನೆ. ಈ ರೀತಿಯಾಗಿ ಕೆಂಪುಕೋಟೆ, ಮೋತಿ ಮಹಲ್ ಮತ್ತು ತಾಜ್ ಮಹಲನ್ನು ನಿರ್ಮಿಸಿದಂಥ ಖ್ಯಾತಿ ಒಂದು ಮೊಘಲರ ದೊರೆಯಾದಂಥ ಶಹಜಹಾನನಿಗೆ ಸಲ್ಲುತ್ತದೆ. ಇನ್ನು ಗೊಮ್ಮಟೇಶ್ವರ ವಿಗ್ರಹ, ಈ ಗೊಮ್ಮಟೇಶ್ವರ ವಿಗ್ರಹ ಶ್ರವಣಬೆಳಗೊಳದಲ್ಲಿದೆ. ಇದನ್ನು ಗಂಗರ ದೊರೆಯಾದಂಥ ರಾಚಮಲ್ಲನ ಪ್ರಧಾನಮಂತ್ರಿಯಾದಂಥ ಚಾವುಂಡರಾಯ ಕಟ್ಟಿಸ್ತಾನೆ. ಇದನ್ನು ಕಟ್ಟಿದಂಥ ಶಿಲ್ಪಿ ಅರಿಷ್ಟ ನೇಮಿ. ಅಂದರೆ ಶ್ರವಣಬೆಳಗೊಳದಲ್ಲಿರುವಂಥ ಈ ಗೊಮ್ಮಟೇಶ್ವರ ವಿಗ್ರಹ ಏನಿದೆ ಅದನ್ನು ರಾಚಮಲ್ಲನ ಪ್ರಧಾನಮಂತ್ರಿ ಚಾವುಂಡರಾಯ ಕಟ್ಟಿಸ್ತಾನೆ. ಇನ್ನು ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ರಾಜ ಚೋಳ ಕಟ್ಟಿಸ್ತಾನೆ. ಅಂದರೆ ಚೋಳರ ದೊರೆಯಾದಂಥ ರಾಜ ಚೋಳನಿಂದ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಕಟ್ಟಲ್ಪಡುತ್ತದೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ.